ಕವಿ ನಮನ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ಕವಯಿತ್ರಿ ಡಾಕ್ಟರ್ ವಾಣಿ ಗೋವಿಂದರಾಜು ಇವರು ಬೆಂಗಳೂರಿನವರು. ಕವಯಿತ್ರಿ, ಲೇಖಕಿ, ಸಾಹಿತಿಗಳು, ಸಂಘಟಕರು, ವಾಗ್ಮಿಗಳು. ಇವರಿಂದ ಕವನ ವಾಚನ. ಡಾಕ್ಟರ್ ರಾಣಿ ಗೋವಿಂದರಾಜು. ಕವನದ ಶೀರ್ಷಿಕೆ ಧರ್ಮನಿಧಿ ಜಗಜ್ಜನನಿ. ಓ ಜನನಿ ರಕ್ಷಿಸೆನ್ನನು, ಮಡಿನ ಮಂದಹಾಸದಲ್ಲಿ ಪವಡಿಸೆನ್ನನು. ನಿನ್ನ ಕಣ್ಣ ಗೋಪುರದಲ್ಲಿ ವಿಶ್ವಾಸದ ತಣ್ಣನೆಯ ಮಾರುತವಿರಿಸು. ಪ್ರೀತಿಯ ಕರಗಳಲ್ಲಿ ನೀತಿಯ ವರಗಳ ತೊಟ್ಟಿಲ ತೂಗಿಸು. ಮೋಹವ ಬಹುದೂರ ಸರಿಸು ದೇವಿ. ಮನೋವ್ಯಾಪಾರದಿಂದ ಬೇರ್ಪಟ್ಟ ಹೃದಯ ದೇಗುಲಕ್ಕೆ ಆತ್ಮಸಂತಸವಿರಿಸು. ಉಪಕಾರದ ನಿರ್ಮಲ ಜೀವಿಗೆ ಅಂತಸ್ತುಗಳ ಅಂಕೆ ಇರಿಸದಿರು. ತಾರುಣ್ಯದ ಮತದಾನೆಗೆ ಚಿಂತನೆಯ ಸಿರಿಗನ್ನಡಿ ಇಡಿಸು. ಆಡಿ ಅರಗಿಳಿಯಾಗಿ ಕಾಡಿ ಕಾಳಿಂಗ ಸರ್ಪವಾಗದಿರು. ಎಲೆ ತಾಯೆ, ಆತ್ಮ ಸಂಸ್ಕಾರ ದೂಟವಾದೆನಗೆ ಕಾಯದೂಟವೆಂತು ಸಲ್ಲುವುದು. ಕಲ್ಪತರು ಅಮೃತಾಂಶ ನೀನಿರಲು ಎನಗೆ ಮೃಷ್ಟಾನ್ನಗಳ ಗೊಡವೆ ಏಕೆ. ಜಗಕ್ಕೆ ನೀ ರಕ್ಷೆಯಾಗಿರುವಂತೆ ಜಗದ ಪ್ರೇಮ ಭಿಕ್ಷೆಯ ಸ್ವೀಕರಿಸದಿಹೆಯ. ಮಾನವ ಕೋಟಿಯ ಸರ್ವಾಂಗವೂ ನೀನಾಗಿರಲು ಜಾತಿ ಅಂಗಗಳ ಕಲ್ಮಶವೆಲ್ಲಿಯದು. ವಿಚಾರದಲ್ಲಿ ಮಡಿಯನ್ನು ಬೋಧಿಸಿ ಆಚಾರದಲ್ಲಿ ವಿಷದ ಶೋಧನೆಯಂತೂ ಪರಿಗ್ರಹಿಸುವೆ ತಾಯೇ. ನಿರ್ಮಲ ಚಿತ್ತದಿ ಆತ್ಮಾನಂದವ ಪಡೆಯುವುದೇ ಬ್ರಹ್ಮಮುಕ್ತಿ. ಸರ್ವರನ್ನು ಒಮ್ಮನದಿ ಪ್ರೇಮದಲ್ಲಿ ನೋಡುವುದೇ ದೈವ ಭಕ್ತಿ. ವಿಶ್ವ ಮಾನವತೆಯ ಬೆಳೆಸುವುದೇ ಜೀವನ್ಮುಕ್ತಿ. ವಂದನೆಗಳು. ಕವಿ ನಮನ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ಕವಯಿತ್ರಿ ಡಾಕ್ಟರ್ ವಾಣಿ ಗೋವಿಂದರಾಜು ಇವರು ಬೆಂಗಳೂರಿನವರು. ಕವಯಿತ್ರಿ, ಲೇಖಕಿ, ಸಾಹಿತಿಗಳು, ಸಂಘಟಕರು, ವಾಗ್ಮಿಗಳು. ಇವರಿಂದ ಕವನ ವಾಚನ. ಡಾಕ್ಟರ್ ರಾಣಿ ಗೋವಿಂದರಾಜು. ಕವನದ ಶೀರ್ಷಿಕೆ ಧರ್ಮನಿಧಿ ಜಗಜ್ಜನನಿ. ಓ ಜನನಿ ರಕ್ಷಿಸೆನ್ನನು, ಮಡಿನ ಮಂದಹಾಸದಲ್ಲಿ ಪವಡಿಸೆನ್ನನು. ನಿನ್ನ ಕಣ್ಣ ಗೋಪುರದಲ್ಲಿ ವಿಶ್ವಾಸದ ತಣ್ಣನೆಯ ಮಾರುತವಿರಿಸು. ಪ್ರೀತಿಯ ಕರಗಳಲ್ಲಿ ನೀತಿಯ ವರಗಳ ತೊಟ್ಟಿಲ ತೂಗಿಸು. ಮೋಹವ ಬಹುದೂರ ಸರಿಸು ದೇವಿ. ಮನೋವ್ಯಾಪಾರದಿಂದ ಬೇರ್ಪಟ್ಟ ಹೃದಯ ದೇಗುಲಕ್ಕೆ ಆತ್ಮಸಂತಸವಿರಿಸು. ಉಪಕಾರದ ನಿರ್ಮಲ ಜೀವಿಗೆ ಅಂತಸ್ತುಗಳ ಅಂಕೆ ಇರಿಸದಿರು. ತಾರುಣ್ಯದ ಮತದಾನೆಗೆ ಚಿಂತನೆಯ ಸಿರಿಗನ್ನಡಿ ಇಡಿಸು. ಆಡಿ ಅರಗಿಳಿಯಾಗಿ ಕಾಡಿ ಕಾಳಿಂಗ ಸರ್ಪವಾಗದಿರು. ಎಲೆ ತಾಯೆ, ಆತ್ಮ ಸಂಸ್ಕಾರ ದೂಟವಾದೆನಗೆ ಕಾಯದೂಟವೆಂತು ಸಲ್ಲುವುದು. ಕಲ್ಪತರು ಅಮೃತಾಂಶ ನೀನಿರಲು ಎನಗೆ ಮೃಷ್ಟಾನ್ನಗಳ ಗೊಡವೆ ಏಕೆ. ಜಗಕ್ಕೆ ನೀ ರಕ್ಷೆಯಾಗಿರುವಂತೆ ಜಗದ ಪ್ರೇಮ ಭಿಕ್ಷೆಯ ಸ್ವೀಕರಿಸದಿಹೆಯ. ಮಾನವ ಕೋಟಿಯ ಸರ್ವಾಂಗವೂ ನೀನಾಗಿರಲು ಜಾತಿ ಅಂಗಗಳ ಕಲ್ಮಶವೆಲ್ಲಿಯದು. ವಿಚಾರದಲ್ಲಿ ಮಡಿಯನ್ನು ಬೋಧಿಸಿ ಆಚಾರದಲ್ಲಿ ವಿಷದ ಶೋಧನೆಯಂತೂ ಪರಿಗ್ರಹಿಸುವೆ ತಾಯೇ. ನಿರ್ಮಲ ಚಿತ್ತದಿ ಆತ್ಮಾನಂದವ ಪಡೆಯುವುದೇ ಬ್ರಹ್ಮಮುಕ್ತಿ. ಸರ್ವರನ್ನು ಒಮ್ಮನದಿ ಪ್ರೇಮದಲ್ಲಿ ನೋಡುವುದೇ ದೈವ ಭಕ್ತಿ. ವಿಶ್ವ ಮಾನವತೆಯ ಬೆಳೆಸುವುದೇ ಜೀವನ್ಮುಕ್ತಿ. ವಂದನೆಗಳು.